ಶಿರಸಿ ನಗರದ ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಕರ್ನಾಟಕ ಲಲಿತ ಅಕಾಡೆಮಿಯಿಂದ ಹಮ್ಮಿಕೊಂಡಿರುವ 4 ದಿನಗಳ ಕಾವಿಕಲೆ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಂತಹ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ರಿಜಿಸ್ಟ್ರಾರ್ ಬಿ ನೀಲಮ್ಮ ಅವರು ಮಾತನಾಡಿ, ಬೇಡರವೇಶ ಒಂದು ಅದ್ಭುತ ಕಲೆ. ಇದು ನಮ್ಮ ಅಕಾಡೆಮಿ ವ್ಯಾಪ್ತಿಯಲ್ಲಿ ಬಾರದೇ ಇದ್ದರೂ ಈ ಕಲೆಯನ್ನು ರಾಜಧಾನಿ ಬೆಂಗಳೂರು ಹಾಗೂ ರಾಜ್ಯದ ವಿವಿಧೆಡೆ ಪ್ರದರ್ಶನ ಆಗುವುದಕ್ಕೆ ಸಹಕಾರ ನೀಡಲಾಗುತ್ತದೆ ಎಂದರು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಹಾಗೂ ಸಿರಸಿಯ ಪ್ರತಿಷ್ಠಿತ MES ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಹಯೋಗದಲ್ಲಿ ನಮ್ಮ ಅಕಾಡೆಮಿಯ ವತಿಯಿಂದ ಈ ಭಾಗದಲ್ಲಿ ಪ್ರಚಲಿತವಿರುವಂಥ ಮತ್ತು ನಶಿಸಿ ಹೋಗ್ತಾ ಇರುವಂಥ ಕಾವಿಕಲೆ ತರಬೇತಿ ಕಾರ್ಯಾಗಾರವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಸಂಸ್ಥೆಯಲ್ಲಿ. ಈ ತರಬೇತಿ ಕಾರ್ಯಾಗಾರ 26ನೇ ತಾರೀಕಿಂದ ಅಂದರೆ ಇವತ್ತಿಂದ ಉದ್ಘಾಟನೆಯಾಗಿದೆ. ಇವತ್ತಿಂದ 29ನೇ ತಾರೀಕುವರೆಗೆ 4 ದಿನಗಳ ತರಬೇತಿ ಕಾರ್ಯಾಗಾರ ಇದು ಆಗಿದೆ. ಇದರಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ 14 ಜನ ಕಲಾವಿದರು ಮತ್ತು ಕಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ವಿಶೇಷ ಘಟಕ ಯೋಜನೆ ಗಿರಿಜನ ಉಪಯೋಜನೆಯಡಿ ನಾವು ಈ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ MES ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಿಂದ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರು ಮತ್ತು ಇಲ್ಲಿನ ಎಲ್ಲ ವ್ಯವಸ್ಥಾಪಕರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರ ಸಹಕಾರವನ್ನು ಸ್ಮರಿಸ್ಕೊಳ್ಳುತ್ತಾ ನಮ್ಮ ಈ ಕಾವಿಕಲೆ ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೆ. ಬನ್ನಿ ಮೇಡಮ್. ಮತ್ತು ನಮ್ಮ ಈ ಭಾಗದಲ್ಲಿ ಬೇರೆ ಬೇರೆ ಹೆಸರಾಂತ ಕಲಾವಿದರು, ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಅವರನ್ನು ಕೂಡ ನಮ್ಮ ಅಕಾಡೆಮಿ ವತಿಯಿಂದ, ಇಲಾಖೆ ವತಿಯಿಂದ ಗುರುತಿಸೋದಕ್ಕೆ ಮತ್ತು ಇಲ್ಲಿನ ಒಂದು ಬೇಡರ ಕಲೆ ತುಂಬ ಸುಂದರವಾಗಿದೆ, ತುಂಬ ಅದ್ಭುತವಾಗಿದೆ. ನಾನು ನೋಡಿರಲಿಲ್ಲ, ಅದನ್ನು ಇವಾಗ ನೋಡಿದೆ. ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಬೆಂಗಳೂರಿನ ಪ್ರದರ್ಶನ ಮಾಡೋದಕ್ಕೆ ನಮ್ಮ ಇಲಾಖೆಯ ಮುಖಾಂತರ ಅವರು ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಾವೇನು ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಇಲಾಖೆ ವತಿಯಿಂದ ಖಂಡಿತವಾಗಿ ಕೊಡ್ತೀವಿ. ಇಲ್ಲಿ ಕಲಾವಿದರು, ಕಲೆಗಳು ಬೆಳಿಬೇಕು ಅನ್ನೋದು ಇಲಾಖೆ ಆಶಯ ಆಗಿದೆ. ಇಲ್ಲಿ 26ರಿಂದ 29ರವರೆಗೆ ಕಾವಿಕಲೆ ವರ್ಕ್ಶಾಪ್ ನಡೀತಾ ಇದೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಈ ವ್ಯವಸ್ಥೆ ಮಾಡಿದ್ದಾರೆ. ಸಾಧಾರಣ 16 ಜನ ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಅವರು ಇಲ್ಲಿ ಬಂದು MES ಕಾಲೇಜವರು ನಮಗೆ ವ್ಯವಸ್ಥೆ ಮಾಡಿದ್ದಾರೆ, ಇದು ಅಂದರೆ ಆರ್ಟ್ ಮಾಡಲಿಕ್ಕೆ. ಅಷ್ಟು 4 ದಿನದ ವರ್ಕ್ಶಾಪು ಬಂದು ನೋಡ್ಬೋದು. ಈ ಕಾವಿಕಲೆ ಏನಿದೆ ಅಂಥೇಳಿ ಒಂದು ಮೂಲ ಏನು ಕಾವಿಕಲೆ ಇತ್ತಲ್ಲ ನಮ್ಮ ಜಿಲ್ಲೆಯಲ್ಲಿ, ಅದನ್ನು ವ್ಯಕ್ತಪಡಿಸುವಂಥದ್ದು. ಅಂದರೆ ಒರಿಜಿನಲ್ ಇರುವಂಥ ಸರಪಳಿಗಳು, ಮೊಗ್ಗು ಮತ್ತು ಸರ್ಕಲ್ಸನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಇಲ್ಲಿರುವಂಥದ್ದು ಏನು ಜಾಮಿಟ್ರಿಕಲ್ ಡಿಸೈನ್ ಕಾವಿಯಲ್ಲಿ ಬರುವಂಥದ್ದನ್ನು ಯೂಸ್ ಮಾಡ್ತಾಯಿದ್ದೀವಿ. ಅದನ್ನು ಇಲ್ಲಿ ನೋಡ್ಬೋದು. ಸಾಧಾರಣ 16 ಜನ ಆರ್ಟಿಸ್ಟು ನಮ್ಮ ಜೊತೆಗಿದ್ದಾರೆ. ಎಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಇದಿಷ್ಟು. ನನ್ನ ಹೆಸರು ರವಿಗುನ್ಗ ಅಂತೇಳಿ, ನಾನು ಈ ಜಿಲ್ಲೆಯ ಉತ್ತರ ಗೋಕರ್ಣದವನು. ಈ ಕಾವಿ ಆರ್ಟಿಸ್ಟ್ ಸಾಧಾರಣ 18 ದೇವಸ್ಥಾನಗಳಿಗೆ ಈಗಾಗಲೇ ರೆಡಿಯಾಗಿದೆ ಕಾವಿ ಆರ್ಟು. ಮುಂದೆ ಕಾವಿ ಆರ್ಟನ್ನು ಕಂಟಿನ್ಯೂ ಮಾಡ್ತಾಯಿದ್ದೇವೆ. ನಮಸ್ತೆ. ಈ ಕಾವಿ ಕಲೆ ತರಬೇತಿ ಕಾರ್ಯಾಗಾರವನ್ನು ನಮ್ಮ ಕಾಲೇಜಿಗೆ ಹಮ್ಮಿಕೊಂಡಿದ್ವಿ. ನಮಗೊಂದು ಸಣ್ಣ ಅವಕಾಶ ಸಿಕ್ತು. ಹಾಗಾಗಿ ಸಂಬಂಧಪಟ್ಟವ್ರನ್ನ ಕೇಳಿ ನಮ್ಮದೇ ಕಾಲೇಜಿನಲ್ಲಿ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆಮೇಲೆ ಅವ್ರ ಸಹಕಾರನೂ ಸಿಕ್ತು. ವಿಶೇಷವಾಗಿ ಕಾಲೇಜಿನಲ್ಲಿ ಗೋಡೆಗಳ ಮೇಲೆ ಬೇರೆ ಬೇರೆ ಬರಹ ಇರೋದು ಸಹಜ. ಅಂಥ ಬರಹ ನಮ್ಮ ಕಾಲೇಜಿನಲ್ಲಿ ಇಲ್ಲ. ಅದರ ಬದಲಾಗಿ ಇಂಥ ಕಾವಿ ಚಿತ್ರಕಲೆಯನ್ನು ನಮ್ಮ ಕಾಲೇಜಿನ ಮಕ್ಕಳಿಗೆ ಅನುಕೂಲ ಆಗುವಂತೆ ಚಿತ್ರೀಕರಣ ಮಾಡಿದರೆ ಮುಂದಿನ ತಲೆಮಾರಿಗೆ ಈ ಒಂದು ಕಲೆ ದಾಟ ಹೋಗ್ತದೆ ಅನ್ನುವಂಥ ಕಲ್ಪನೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಅಕಾಡೆಮಿಗೆ ಸಂಪರ್ಕ ಸಾಧಿಸಿ ಅವರ ಮೂಲಕ ಈ ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಿಸಿದ್ದೇವೆ. 4 ದಿನ ಈ ಕಾರ್ಯಕ್ರಮ ಹಾಗೆ ಮುಂದುವರಿತದೆ. ಕಾಲೇಜಿನ ಗೋಡೆಗಳ ಮೇಲೆ ಕೆಲವು ಚಿತ್ತಾರಗಳು ಮೂಡಲಿವೆ. ಅದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಹುಮ್ಮಸ್ಸನ್ನು ಕೊಡ್ಬೋದು. ವಿದ್ಯಾರ್ಥಿಗಳಿಗೆ ಅನ್ಯ ಚಿತ್ರಗಳ ಬಗ್ಗೆ ಲಕ್ಷ್ಯ ಕಡಿಮೆನೂ ಆಗ್ಬೋದು. ಮೇಲಾಗಿ ಒಂದು ಸಂಪ್ರದಾಯ ಮುಂದಿನ ತಲೆಮಾರಿಗೆ ಹಸ್ತಾಂತರ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.